ಗರ್ಲ್ಸ್ ನಿಮಗೆ 6 ಪ್ಯಾಕ್ ಬೇಕಾ 6 ಲ್ಯಾಕ್ ಬೇಕಾ? ದೇವರು ಕಮ್ಮಿ ಮಾಡೋಣ. ಆಫೀಸಲ್ಲಿ ಸ್ವಲ್ಪ ಹೊಗೆ ಬಂದರೆ ಸಾಕು, ಈ ಥರ ಸೈರನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ನೋಡಿ, ಸೈರನ್ ಸ್ಟಾರ್ಟ್ ಆಗಿದೆ. ಏನಿರೋ ಅದು ನಮ್ಮ ಗಣಪತಿಯ ಮೇನ್ ಕಾರ್ಯದರ್ಶಿ ಆದಂಥ ಇವರು ಅರುಣ್ ಸರ್ ಅವರು. ಗುರುಣ, ವಿಶ್ವಗುರು ಅಣ್ಣ, ವಿಶ್ವಗುರು ಬಸವಣ್ಣನವರು ಹೇಳಿದ್ದೇನೆಂದರೆ ಕಾಯಕವೇ ಕೈಲಾಸ. ಇಲ್ಲ ಮಾಡ್ತೀವಿ. ನನ್ನ ಹೇರ್ಸು ನೇಲ್ಸು ಇಷ್ಟೊಂದು ಚೆನ್ನಾಗಿದೆ ಅಂದರೆ ಏನು ಕಾರಣ ಗೊತ್ತಾ ನಿಮಗೆ? ನಾನು ಯೂಸ್ ಮಾಡ್ತಿರೋ ಸನ್ ಮಾರ್ಕ್. ದಿಸ್ ಈಸ್ ಮೈ ನ್ಯೂ ಐಪ್ಯಾಡ್. ಇದು ಅನ್ಬಾಕ್ಸಿಂಗ್ ಮಾಡಬೇಕು. ಗುಡ್ ಮಾರ್ನಿಂಗ್ ಗಾಯ್ಸ್. ಇವಾಗ ಇದೆ, ಇವಾಗ ನೆಕ್ಸ್ಟ್ ಎದ್ದುಬಿಟ್ಟು ಆಫೀಸ್ಗೆ ರೆಡಿ ಆಗಬೇಕು. ಇವತ್ತು ಆಫೀಸಲ್ಲಿ ಗಣೇಶ ಹಬ್ಬ ಇದೆ. ಆ್ಯಸ್ ಯೂಶುವಲ್ ಕಮಾನ್. ಇವಾಗ ಹೇರ್ಸ್ ಪೂರ್ತಿ ಬೆಟ್ಟಿದ್ದಾವೆ. ಇದು ನನ್ನ ಡ್ರೈಯರ್. ಟೋಟಲ್ ಎಲ್ಲ ಹೇರ್ ಎಲ್ಲ ಡ್ರೈ ಆಯಿತು. ಇವಾಗ ಹೇರ್ ಮಾಸ್ಕ್ನ ಅಪ್ಲೈ ಮಾಡ್ತೀನಿ. ಬನ್ನಿ, 2 ಫಿಂಗರಲ್ಲಿ ಇಲ್ಲಿ ತಗೊಂಡು ನಿಮಗೆ ಹೇರ್ ಮಾಸ್ಕ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಹೇರ್ನ ಕರೆಕ್ಟಾಗಿ ಶಾಂಪೂ ಆ್ಯಂಡ್ ಕಂಡೀಷ್ನರಿಂದ ನಾವು ಕ್ಲೀನ್ ಮಾಡಬೇಕು ಹೇರ್ಸ್ನ. ಓಕೆನಾ? ಆವಾಗ ಹೇರ್ ಮಾಸ್ಕ್ನ ಅಪ್ಲೈ ಮಾಡಬೇಕು. ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಇದೆಯಲ್ಲ ಇಲ್ಲಿ, ಎಲ್ಲಿದೆ ಹೇರ್ ಫಾಲ್ ಆ್ಯಂಡ್ ಹೇರ್ ಕೇರ್ ರುಟೀನ್ ಮಾಡ್ತೀನಿ ಆದಷ್ಟು ಬೇಗ ವಿಡಿಯೋಸ್. ವೈಟ್. ಅಮ್ಮನ ತುಂಬ ಸೋಮೇರಿ ಆಗಿದ್ದೀನಿ, ಕೆಲಸ ತುಂಬ ಇದೆ. ನೋಡ್ತೀರಾ ಇಲ್ಲಿ ನೋಡಿ, ಪ್ರಮೋಷನ್ ಇದು ಬಂದಿದೆ, ಇದು ರಿವೀಲ್ ಮಾಡಬೇಕು. ದಿಸ್ ಈಸ್ ಮೈ ನ್ಯೂ ಐಪ್ಯಾಡ್. ಇದು ಅನ್ಬಾಕ್ಸಿಂಗ್ ಮಾಡಬೇಕು. ಫೈನಲ್ ಆಗಿ ಹೇರ್ ಎಲ್ಲ ಸೆಟ್ ಆಯಿತು. ಸ್ವಲ್ಪ ಮಿಲ್ನ ತಿಂದ್ಬಿಟ್ಟು ಹೋಗೋಣ. ನನ್ನ ಹೇರ್ಸು ನೇಲ್ಸು ಇಷ್ಟೊಂದು ಚೆನ್ನಾಗಿದೆ ಅಂದರೆ ಏನು ಕಾರಣ ಗೊತ್ತಾ ನಿಮಗೆ? ನಾನು ಯೂಸ್ ಮಾಡ್ತಿರೋ ಸನ್ ಮಾರ್ಕ್ ಈ ಕಂಪ್ನಿ ರೀತಿಯಾಗಿರ್ಬೇಕು ನಮ್ಮ ಹೇರ್ಸ್ ಅಂದರೆ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಯೂಸ್ ಮಾಡಬೇಕಂದ್ರೆ, ಇದು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ನಾವು ಹೇರ್ಸ್ ಚೆನ್ನಾಗಿರಬೇಕು, ಎಲ್ಲ ಚೆನ್ನಾಗಿರಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ಈಗ ನೆಕ್ಸ್ಟ್ ನೀವೆಲ್ಲ ಮದುವೆ ಆಗ್ತಿರ್ತೀರಾ, ಚೆನ್ನಾಗಿ ಕಾಣಿಸ್ಬೇಕಲ್ವಾ? ಅದಕ್ಕೋಸ್ಕರ ಹೇರ್ ಕೇರ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ನಾವೆಲ್ಲ ಡಯಟ್ ಫಾಲೋ ಮಾಡ್ತಾ ಇರ್ತೀವಿ, ಎಲ್ಲ ತಿಂತಾ ಇರ್ತೀವಿ, ಆ್ಯಂಡ್ ಸರಿಯಾಗಿ ಎಲ್ಲ ಮಾಡ್ತಾ ಇರ್ತೀರಾ. ಬಟ್ ಏನೋ ಕಮ್ಮಿ ಬಿದ್ದಿರುತ್ತಲ್ವಾ ನಮ್ಮ ಹೇರ್ಸ್ಗೆ. ಹೇರ್ ಸನ್ಮಾರ್ಕ್ ಬಯೋಟಿನ್ ನೋಡಿ, ಆರೆಂಜ್ ಫ್ಲೇವರ್ ಇದೆ. 30 ಗಮ್ಮೀಸ್, ಹೆಲ್ತಿ ಹೇರ್ ಆ್ಯಂಡ್ ನೈಲ್ಸ್. ನೋಡಿ, ನಮ್ಮ ಹೇರ್ಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಇದರಲ್ಲಿದೆ. ನೀವು ಯೂಸ್ ಮಾಡ್ಬೋದು, ಯೂಸ್ ಮಾಡಿ. ಆ್ಯಂಡ್ ಫುಲ್ ಈಸಿಯಾಗಿದೆ ರೀ. ಗಮ್ಮಿ ಥರ ಫುಲ್ಲು ಈ ಥರ ಓಪನ್ ಮಾಡೋದು ನೋಡಿ, ಓಪನ್ ಮಾಡೋದು, ತಿನ್ಬಿಡೋದು. ಯಾವುದೇ ಥರ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಈ ಥರ ನನಗೆ ಮೆಸೇಜ್ ಹಾಕಿ, ಕಮೆಂಟ್ ಹಾಕಿ, ನಿಮಗೆ ಇದನ್ನು ಕಳಿಸ್ಕೊಡ್ತೀನಿ. ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲೋ ಕಡೆ ಸಿಗುತ್ತೆ. ಅದು ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ತಗೊಳ್ಳಿ. ನಿಮ್ಮ ಹೇರ್ಸು, ನಿಮ್ಮ ನೇಲ್ಸು ತುಂಬ ಇಂಪಾರ್ಟೆಂಟ್.
ಒಳ್ಳೆ ಪ್ರಾಡಕ್ಟ್ ಇದೆ, ಯೂಸ್ ಮಾಡಿ. ಗಾಯ್ಸ್, ಇವಾಗ ಆಫೀಸಿಗೆ ಬಂದೆ. ನಮ್ಮ ಆಫೀಸಲ್ಲಿ ಗಣೇಶ ಯಾವ ರೀತಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ನಾವು ನಿನ್ನೆ ಸ್ವಲ್ಪ ಒಂದು 25% ಮಾಡಿದ್ವಿ ನಾವಿಲ್ಲಿ 5:15ವರೆಗೂ ಇರೋವರೆಗೂ. ಆ್ಯಂಡ್ ಅದಾದಮೇಲೆ 3 ಶಿಫ್ಟ್ ಅವರು ಮಾಡಿಬಿಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಯಾವ ರೀತಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿ, ಆಂಟಿಯವರೆಲ್ಲ ಈ ಥರ ಮಾಡಿದ್ದಾರೆ ಡೆಡಿಕೇಟ್ ಆಗಿ. ಇಲ್ಲಿ ಗಣೇಶ ಕೂಡ್ಸಿದ ಮೇಲೆ ತೋರಿಸ್ತೀನಿ ಎಲ್ಲವೂ. ನೋಡ್ರಿ ಎಷ್ಟು ಮಸ್ತಾಗಿ ಮಾಡಿದಾರಲ್ಲ. ನಮ್ಮ ಹೌಸ ಟೀಮ್ ಅವರು ಫುಲ್ ಡೆಡಿಕೇಟ್ ಆಗಿ ಈ ಥರ ಸೆಟ್ನ ಮಾಡಿದ್ದಾರೆ. ಗಣೇಶ್ ಉಪ್ಪರ್ ಅಂತ ಅವ್ರ ಚಾನಲ್ ಇದೆ ನೋಡಿ, ಪೂರ್ತಿ ಯಾವ್ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ಎಲ್ಲವೂ ಅದರಲ್ಲಿದೆ. ಅದು ಮೆನ್ಷನ್ ಮಾಡಿರ್ತೀನಿ ಇದರಲ್ಲಿ, ಪೂರ್ತಿ ನೋಡಿ. ಇವಾಗ ಗಾಯ್ಸ್, ಇಲ್ಲೆಲ್ಲ ನಾವು ಮಾಡಿರೋ ಪ್ಲ್ಯಾನ್ ಯಾವ ರೀತಿ ಅಂದರೆ ಇಲ್ಲಿದೆ ನೋಡಿ. ಈ ಪ್ಲ್ಯಾನ್ ಪ್ರಕಾರನೇ ಅಲ್ಲಿ ಗಣೇಶ ರೆಡಿ ಮಾಡಿರೋದು. ನಮ್ಮ ಗಣಪತಿಯ ಮೇನ್ ಕಾರ್ಯದರ್ಶಿ ಆದಂಥ ಇವರು ಅರುಣ್ ಸರ್ ಅವರು ಫುಲ್ಲು ಡೆಡಿಕೇಟ್ ಆಗಿ ಎಲ್ಲ ಅವ್ರ ಟೀಮ್ ತೊಗೊಂಡ್ಬಿಟ್ಟು ಮಾಡಿದ್ದಾರೆ ಅಲ್ವಾ ಸರ್? ಬೈಕಲ್ಲಿ ಇಲ್ಲಿದ್ದಾರೆ ನೋಡಿ ಪೂರ್ತಿ. ಗುರುಣ, ವಿಶ್ವಗುರು ಅಣ್ಣ, ವಿಶ್ವಗುರು ಬಸವಣ್ಣನವರು ಹೇಳಿದ್ದೇನೆಂದರೆ ಕಾಯಕವೇ ಕೈಲಾಸ. ಇಲ್ಲ ಮಾಡ್ತಿದೀವಾ? ಹೊಣೆ ಯಾರು? ಇಲ್ಲ ಮಾಡ್ತಿದೀವಾ? ಹಾಂ, ಮಾಡ್ತಾ ಇದೀವಿ. ಇವ್ರು ನಗೋದೆ. ಗಾಯ್ಸ್, ಇಲ್ಲಿ ಗಣೇಶ್ ಸೂಪರ್ ಅವರು ಬ್ಲಾಗರ್ ಏನೋ ಶೂಟ್ ಮಾಡ್ತಿದ್ದಾರೆ ನೋಡಿ. ನೋಡಿ, ಅವರೆಲ್ಲ ಈ ಥರ ಶೂಟ್ ಮಾಡ್ತಿರ್ತಾರೆ. ಗಾಯ್ಸ್, ಇಲ್ಲಿದ್ದಾರೆ ನೋಡಿ ಬ್ಲಾಗರ್ ಗಣೇಶ್ ಸೂಪರ್ ಅವರು. ಇವರು ಬ್ಲಾಗರೇ ರೀ. ಇವರ ಪೂರ್ತಿ ಈ ಎಲ್ಲ ಮೇಕಿಂಗ್ ಇದೆಯಲ್ಲ ಇವ್ರ ಬ್ಲಾಗಲ್ಲಿದೆ, ಚೆಕ್ ಮಾಡಿ. ಗಣೇಶ್ ಸೂಪರ್ ಐಡಿಯಲ್ಲಿದೆ, ಚೆಕ್ ಮಾಡಿ. ಆ್ಯಂಡ್ ನಾವು ಡೇಟಿಗೆ ಸಾಯಂಕಾಲ 6 ಗಂಟೆಗೆ ವಿಡಿಯೋ ಪೋಸ್ಟ್ ಇರುತ್ತೆ. ನಾಳೆ ನಾವು ಅಪ್ಲೋಡ್ ಮಾಡ್ತೀವಿ, ನೋಡೋಣ. ಆದಷ್ಟು ಬೇಗ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ಫೈನಲಿ ಗಣೇಶನ ತಂದು ಇಲ್ಲಿ ಕೂರ್ಸ್ಕೊಂಡ್ಬಿಟ್ರು ನೋಡಿ. ನೋಡಿ ಇವರೇ ನನ್ನ ತಲೆ ತಿನ್ನ ಹೇಳೋದು. ಅನ್ನ ಬೇಡ ದೇವ್ರ ಏನೋ ಕಮ್ಮಿ ಮಾಡೋಣ. ದೇವರು ಕಮ್ಮಿ ಮಾಡೋಣ. ಎಲ್ಲ ಕೆಲಸ ಗಣೇಶನ್ ಬೈಲ ಗೊತ್ತಿರಲ್ಲ, ಅದು ಇನ್ನು ಯಾರು ಅನ್ಬಾರ್ದು. ದೇವ್ರ ಹೆಂಗ್ ಕಮ್ಮಿ ಮಾಡೋನೆ. ಬೀಜಾನು ಕೊಟ್ಟವನತಿ 2 ಕೊಟ್ಟವನಲ್ಲ 2 ಬೀಜ. ಆಫೀಸಲ್ಲಿ ಸ್ವಲ್ಪ ಹೊಗೆ ಬಂದರೆ ಸಾಕು, ಈ ಥರ ಸೈರನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ, ಸೈರನ್ ಸ್ಟಾರ್ಟ್ ಆಗಿದೆ. ಏನಿರೋ ಅದು ಇಲ್ಲಿಗೆ ಗೊತ್ತಾ, ಹೊಗೆ ಬಂದರೆ ಮುಗೀತು, ಸ್ಟಾರ್ಟ್ ಸೈರನ್. ಹೊಗೆ ಬಂದರೆ ಸೈರನ್ ಸ್ಟಾರ್ಟ್ ನೋಡಿ. ಎಲ್ಲ ಇವಾಗ ಜಸ್ಟ್ ಆಫೀಸಿಂದ ಬಂದೆ, ಫ್ರೆಶ್ ಅಪ್ ಆಗಿದೆ. ಇವಾಗ ನೆಕ್ಸ್ಟ್ ನಾನು ಜಿಮ್ಗೆ ಹೋಗಬೇಕು. ಬನ್ನಿ, ಇವತ್ತು ನನ್ನ ಬೈಸೆಪ್ಸ್ ವರ್ಕೌಟ್ ಇದೆ. ಬೈಸೆಪ್ಸಲ್ಲಿ ಯಾವ ವೇರಿಯೇಷನ್ ಎಲ್ಲ ಮಾಡ್ತೀನಿ ಅಂತೆಲ್ಲ ತೋರಿಸ್ತೀನಿ. ಕಮಾನ್. ಎಲ್ಲ ಫ್ಯಾಟ್ ಕಮ್ಮಿ ಆಗಿದೆಯಲ್ಲ.
ಗರ್ಲ್ಸ್ ನಿಮಗೆ 6 ಪ್ಯಾಕ್ ಬೇಕಾ 6 ಲ್ಯಾಕ್ ಬೇಕಾ? ಆಲ್ಮೋಸ್ಟ್ ನೋಡೋಣ ಏನು ಬೇಕು ಅಂತ ಕಮೆಂಟ್ ಮಾಡಿ. ಕಮಾನ್, ರೆಡಿ ಆಗಬೇಕು. ಇವಾಗ ನಾನು ಕ್ರಿಯೇಟಿನ್ ತೊಗೋಬೇಕು. ನಾನು ಕ್ರಿಯೇಟಿನ್ ಯಾವ್ದು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಲಾ. ಫ್ಲೇವರ್ಗಳೆಲ್ಲ ಇದೆ ಆ್ಯಂಡ್ ಇದನ್ನು ನೀವು ಯೂಸ್ ಮಾಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಬೇಕು ಅಂತ ನಾನು ಯೂಸ್ ಮಾಡ್ತಿರೋ ಕ್ರಿಯೇಟಿನ್ ಸನ್ ಮಾರ್ಕ್ ಅಂತ. ತುಂಬ ಎನರ್ಜಿ ಕೊಡುತ್ತೆ ಆ್ಯಂಡ್ 3 ಗ್ರಾಮ್ ಪರ್ ಸರ್ವಿಂಗ್ ಇದೆ. ಟೋಟಲಿ 33 ಸರ್ವಿಂಗ್ಸ್ ಇದರಲ್ಲಿ ಬರುತ್ತೆ ಆ್ಯಂಡ್ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ಆ್ಯಂಡ್ ಇದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ let's go. I wake up to a little bit of drool on my pillow, feel like it's gonna be a bad day. Yeah, I'm tired of shit, and the coffee ain't hit yet, damn ain't that great. I don't wanna go to work, cause my boss is a jerk, and I'm not even that paid. I need a change in my life, cause I don't feel alive, and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. And we all got dreams, we all want things, but what you gonna do for it? How you gonna move for it? What you gonna be? And do you believe you can do anything? But what you gonna do for it? How you gonna move for it? What you gonna be? ವರ್ಕೌಟ್ ಮೇಲೆ ಏನಿದೆ ಅಂತ ತೋರಿಸ್ಲಾ. ಕಮಾನ್. 4 ಹೋಲ್ ಎಗ್ ಬುರ್ಜಿ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಇದು ಬೀಟ್ರೂಟ್, ಕ್ಯಾರೆಟ್, ಕುಕುಂಬರ್. ನನ್ನ ನೈಟ್ ಮೀಲ್ ಆಗಿರುತ್ತೆ ಆ್ಯಂಡ್ ನೈಟ್ ಮೀಲ್ ಸರಿಯಾಗಿ ತಿನ್ನಬೇಕು. ಆ್ಯಂಡ್ ವೆಯ್ಟ್ ಗೇನ್ ಆಗ್ಬೇಕಂದ್ರೆ ಸರಿಯಾಗಿ ತಿನ್ನಲೇಬೇಕು. ಆ್ಯಂಡ್ ಇದಾದಮೇಲೆ ಮತ್ತೆ ಸಿಗ್ತೀನಿ. ಕಮಾನ್, ಈ ಮೀಲ್ನ ಮೊದಲು ತಿನ್ನಬೇಕು. ತುಂಬ ಹಸಿವಾಗಿದೆ, ತಿಂದಮೇಲೆ ಮತ್ತೆ ಸಿಗ್ತೀನಿ. ಪೋಸ್ಟ್ ವರ್ಕೌಟ್ ತಿಂದ್ಬಿಟ್ಟು ನಾನಿವಾಗ ಜಸ್ಟ್ ಫೇಸ್ ವಾಶ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಮಲ್ಗೋಕ್ಕಿಂತ ಮುಂಚೆ ನಾವು ಸರಿಯಾಗಿ ಫೇಸ್ನ ವಾಶ್ ಮಾಡಬೇಕು. ಅದಾದಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ವೆರಿ ಇಂಪಾರ್ಟೆಂಟ್. ಮಾಯಿಶ್ಚರೈಸರ್ ಹಾಕಿ ಅವಾಗಲೇ ಓಕೆ. ಫೈನಲಿ ಎಲ್ಲ ಅಪ್ಲೈ ಮಾಡಿದೆ ಕ್ರೀಮ್. ಇವಾಗ ನೆಕ್ಸ್ಟು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ. ಎಡಿಟಿಂಗ್ ಕೆಲಸ ಮಾಡಿಬಿಟ್ಟು ಮಲ್ಕೊಳ್ತೀನಿ. ಆ್ಯಂಡ್ ಬ್ಲಾಗ್ ಅಪ್ಲೋಡ್ ಮಾಡಬೇಕಲ್ಲ ಬನ್ರಿ, ಅದಕ್ಕೋಸ್ಕರ ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. Stay fit, stay positive.